ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳ ಇವತ್ತಿನ ನೋಡಿದರ ನಿಮ್ಮ ಎಕ್ಸಾಮ್ಗೆ ಕೇವಲ 3 ದಿನ ಮಾತ್ರ ಇದೆ. ಅಂದ್ರ ನಿಮ್ಮ ಎಕ್ಸಾಮ್ ನಾಳೆನೇ ಇದೆ. ಅಂದ್ರ ಇವತ್ತು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲೂ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದರ ಹೆಚ್ಚಿನ ಮಾಹಿತಿಗಳು ನಿಮಗಾಗಿ ನಮ್ಮ ಚಾನಲ್ ನಲ್ಲಿ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕ್ ತಡ ಮಾಡೋದು, ಬೇಗನೆ ಈ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿದ್ಯಾರ್ಥಿಗಳ ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು ಮಾರ್ಚ್ 1ರಿಂದ ಶುರುವಾಗಲಿದೆ. ಅಂದ್ರೆ ಮೊದಲ ಎಕ್ಸಾಮ್ ಕನ್ನಡ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಷ್ಟನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಗಳನ್ನ ಪಕ್ಕಕ್ಕಿಟ್ಟು ನಿಮ್ಮ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈ ಎಕ್ಸಾಮ್ ನಲ್ಲಿ ಚೆನ್ನಾಗಿ ನೀವು ಮಾಡಿದ್ರೆ ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಮ್ ಮುಗಿದ ನಂತರ ಆಟೋಮೆಟಿಕ್ ಆಗಿ ನೀವು ಓದ್ತೀರಾ. ಎಕ್ಸಾಮ್ಸ್ ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನೀವು ಈ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮೊದಲ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದ ಮೂಲಕ ತಿಳಿಸ್ತೀನಿ. ವಿದ್ಯಾರ್ಥಿಗಳ ಹಾಗೆ ಇನ್ನೊಂದು ವಿಷಯ ಏನೆಂದ್ರೆ, ಈ ಬಾರಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಕಳೆದ ವರ್ಷಗಳೆಲ್ಲ ಹೇಗಿತ್ತು ಅಂದ್ರೆ ನಿಮಗೆ 2 ಮಾರ್ಕ್ಸ್ ಕಡಿಮೆ ಬಿದ್ದಿದ್ರೆ ಅದನ್ನ ಶಿಕ್ಷಣ ಇಲಾಖೆಯಿಂದ ಕೊಟ್ಬಿಟ್ಟು ಪಾಸ್ ಮಾಡ್ತಿದ್ರು. ಆದರೆ ಈ ಬಾರಿ ಆ ರೀತಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮೊದಲ ಎಕ್ಸಾಮ್ ಅನ್ನ ಚೆನ್ನಾಗಿ ಮುಗಿಸ್ಕೊಳ್ಳಿ. ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲ್ ನಲ್ಲೇ ಬರುತ್ತೆ. ಎಕ್ಸಾಮ್ ಮುಗಿದ ನಂತರ ನಿಮ್ಮ ರಿಸಲ್ಟ್ ಡೇಟ್ ಅನ್ನ ಕೂಡ ನಮ್ಮ ಚಾನಲ್ ನಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎಲ್ಲ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.